ಮಲ್ಗೋವಾಗ ಪರಿಜ್ಞಾನ ಇಲ್ಲ ನಿನ್ಗೆ, ಅವಾಗ ಜಾತಿ ಇಲ್ಲ ನಿನ್ಗ. ಇವಾಗ ಯಾವನೋ ಲೌಡಕ್ಕೆ ಬಾಲ್ಗನ್ ಹೇಳ್ಕೊಟ್ಟವನೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೀಯ ನೀನು. ಏನಾಗೋದು ಅವ್ರಿಗೆ ಜೀವನ? ಸ್ವಲ್ಪ ಜಾತಿಯಲ್ಲಿ ಮೇಲೆ ಹುಟ್ಟು ಬಿಟ್ಟಿದ ತಕ್ಷಣ ನನ್ನ ಮಕ್ಳು ಕೊಂಬಗಳು ಬಂದ್ಬಿಡ್ತೈತೆ. ನನ್ನ ಮಕ್ಳಿಗೆ ತರಿಸಿ ಆರ ಕೊಂಬ ಲೌಡಕ್ಕೆ ಬಾಲ್ ಅವ್ರಿಗಿನ ಬಿಟ್ಬಿಟ್ಟು ಹೋಗ್ತೀಯ. ನಾನು ಅಷ್ಟೆಲ್ಲ ಹೇಳಿದ್ದೀನಿ, 2 ದಿನದಲ್ಲಿ ಮುಗಿಬೇಕು ಅಂತ ಹೇಳಿದ್ದೀನಿ. ಅವ್ರಿಗೆ ಜೀವನ ಹಾಳಾಗೈತಪ್ಪ ಅಂತ ಹೇಳಿದ್ದೀನಿ. ಹುಡುಗಿ ಜೀವನ ಹಾಳು ಮಾಡಬೇಡ, ಎಸ್ ಸಿ ಹುಡುಗಿ, ನೀನು ಸ್ವಲ್ಪ ಜಾತಿಯಲ್ಲಿ ದೊಡ್ಡವನಾಗಿದ್ಯಾ, ಯಾವನ ಊರಲ್ಲಿ ಏನೋ ಹೇಳ್ಕೊಡ್ತಾನೆ, ಯಾವನ ಮಾತು ಕೇಳಬೇಡ ಅಂತ ಹೇಳ್ಬಿಟ್ಟು ಅದೇ ಕೆಲಸವಾಗಿ ಹೇಳಿದ್ದೀನಿ. ಎತ್ತೇಳೋ ನೋಡಿ ಬಾಯ್ಲಿ ಬೈಲಿ ಬಾಮೇಲಿ ಬಾಯ್ಲಿ ಕೊಡ ಅಂತ ಬೇಡ ದೇವಸ್ಥಾನದಲ್ಲಿ ಮಾಡಲ್ಲ ನಾನು. ಹಾಕು ಮೆಟ್ಟಾಕೋ ಚಪ್ಲಿಗೆ ತಳ್ಳಮ್ಮ ಸೈಡ್ಕಾ, ಚಪ್ಲಿಗೆ ತೆಗಿ ನೀನು ಕೂಡ. ಮಾನ ಮರ್ಯಾದೆ ಇಲ್ಲ ಫಸ್ಟ್ ನಿಮ್ಗ. ಎಲ್ಲಿದ್ದೀನಿ? ಗುಲ್ಬರ್ಗ ಇದ್ದೀನಪ್ಪ. ಅದಕ್ಕೆ ಮೊದಲು ಅಲ್ಲೆಲ್ಲ ಇದರಲ್ಲಿ ಇದ್ದೀನಿ, ನಾನು ತಮಿಳ್ನಾಡಲ್ಲಿ ಇದ್ದೀನಿ. 150 ಫೋನ್ ಬಿ ಮಾಡ್ತಾವ್ರೆ. ಏನಾಗೋದು? ನಾನು ರಾತ್ರಿ ಮನೆಗೆ ಬರೋಷ್ಟೊತ್ತಿಗೆ 5 ಅವರೇ ಆಗೈತೆ. 2 ಅವರ್ ಕೂಡ ನಿದ್ದೆ ಮಾಡಿಲ್ಲ ನಾನು. ನನ್ನ ಮಕ್ಳಿಗೆ ಕೊಟ್ಟಿರೋ ಮಾತುಗಳು ಉಳಿಸ್ಕೊಂಡ್ರೆ ಆಗಲ್ಲ. ನಾನು ಫೋನ್ ಮಾಡಿ ಕೇಳಿದ್ರೆ ಆಗಲ್ಲ ಬರಲ್ಲ ಅಂತಾನೆ, ಎಷ್ಟು ವರ್ಷದಿಂದ ಹಾಳು ಮಾಡಿರೋದು. ಅದು ಹೇಳಿದ್ದೀನಿ, ನೀನ್ ದುಡ್ಡು ಬೇಕಾ ನಾನು ಕೊಡ್ತೀನಿ ಬಾಪ, ಹುಡುಗಿ ಜೀವನ ಹಾಳು ಮಾಡ್ಬೇಡ, ನಿನ್ ಕಾಲಗಳು ಇಟ್ಕೊಂತೀನಿ ಅಂತ ಕೇಳಿದ್ದೀನಿ ಅಣ್ಣ. ನಿನ್ ಕಾಲಗಳು ಇಟ್ಕೊಂತೀನಿ ಅಂತ ಕೇಳಿದ್ದೀನಿ. ಮಾನ ಮರ್ಯಾದೆ ಬೇಡ. ಎಸ್ ಸಿ ಹೆಣ್ಮಕ್ಳಗ ಯಾವನ ಆಗ್ಲಿ ತೊಂದರೆ ಕೊಟ್ಟರೆ ಸುಮ್ಮನೆ ಬಿಡೋ ನನ್ನ ಮಗನಲ್ಲ ನಾನು. ಅಕ್ಕಮ್ಮ ಹಾಕೋ. ಹಾಕು. ನೀನೇ ಅಲ್ಲ, ಓವರ್ ಆಲ್ ಇಂಡಿಯನ್ ಆಗಿ ಯಾವನೇ ಆಗಲಿ ನಮ್ಮ ಹೆಣ್ಮಕ್ಳು ಗಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ. ಹುಡುಗಿನ ಮದುವೆ ಮಾಡ್ಕೊಂಡಿದ್ಯಾ, ಹುಡುಗಿನ ಜೀವನನ ಹಾಳು ಮಾಡ್ತೀರಾ. ಇವಾಗ ಮದುವೆ ಮಾಡ್ಕೊಂಡಿದ್ಯಾ, ಹುಡುಗಿನ ಜೀವನ ಕೊಟ್ಟಿದ್ಯಾ. ನಾಳೆ ದಿನ ಏನಾದರೂ ಹೆಣ್ಮಕ್ಳಿಗೆ ಏನಾರ ಹೆಚ್ಚು ಕಡಿಮೆ ಆಗೈತೆ ಅಂದರೆ ನಾನು ಸುಮ್ಮನೆ ಇರೋ ನನ್ನ ಮಗನ ಅಲ್ಲ. ಹುಡುಗಿನ ಇವಾಗ ಅದೇನೈತೋ ನೀನು ನೋಡಿಕೊಂಡು ಹುಡುಗಿನ ಕಾಪಾಡ್ಕೊಂಡು ಹುಡುಗಿನ ಸಾಕೊಂಡು ಹೋಗೋದು ನೋಡು. ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಇಂಥ ಹೆಣ್ಮಗಳನ್ನ, ಅಮಾಯಕ ಹೆಣ್ಮಕ್ಳನ್ನ, ಎಸ್ಸಿಗಳ ಹೆಣ್ಮಕ್ಳು ನೋಡಿ ಅವ್ರ ತಂದೆ ತಾಯಿ ನೋಡಿದ್ರೆ ಹೊಟ್ಟೆ ಉರಿತೈತಿ. ನಿನ್ನ ನೋಡಿದ್ರೂ ಬೇಜಾರಾತೈತಿ. ಯಾವನ ಹೇಳ್ಕೊಟ್ನ ಅಂತ ಬಿಟ್ಟು ನೀನು ಬಿಟ್ಟು ಹೋಗ್ಬಿಟ್ರೆ ನಮ್ಮನ್ನು ನಾವೇನು ಮಾಡೋದು? ನಾವು ನಿಂತ್ಕೊಂಬ, ನೀಟಾಗಿ ನಿಂತ್ಕೊಂಡು ಸ್ಟ್ರೈಟಾಗಿ ನಿಂತ್ಕೊ. ಬಾಯ್ ಕಡೆ